ಚದುರಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಹೊಸ ವರ್ಷದ ಆರಂಭದಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈಗ ಸಿಬಿಐ ಸಂಕಷ್ಟ ಮತ್ತೆ ಎದುರಾದಂತೆ ಕಾಣ್ತಾ ಇದೆ. ಹಾಗೂ ಇಡಿ ಸಿದ್ದರಾಮಯ್ಯನವರ ಬಹಳ ಹತ್ತಿರಕ್ಕೆ ಬಂದು ತಲುಪಿರುವಂಥದ್ದು ಸ್ಪಷ್ಟ ಇದೆ. ಯಾಕಂದರೆ ಮನೆ ಬಾಗಿಲಿಗೆ ಬಂದಿದೆ, ಅಲ್ಲ ಮನೆ ಒಳಗಡೆ ಕೂಡ ಬಂದಿದೆ. ಅವರ ಪತ್ನಿಗೂ ಕೂಡ ನೋಟಿಸನ್ನು ಜಾರಿ ಮಾಡಿರುವುದನ್ನು ನೋಡಿದ್ರೆ ಸಹಜವಾಗಿಯೇ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂಕಷ್ಟಕ್ಕೆ ಸಿಲುಕಿದಂಗೆ ಕಾಣ್ತಾ ಇದೆ. ಇದುವೇ ಇವತ್ತಿನ ಚದುರಂಗದ ಅಲ್ಲಿ ಈ ವಿವರವನ್ನು ನಿಮಗೆ ತೋರಿಸೋದಕ್ಕಿಂತ ಮುಂಚಿತವಾಗಿ ಚದುರಂಗದ ಹೆಡ್ಲೈನ್ಸನ್ನು ತೋರಿಸ್ತೀನಿ. ಮೂಡಾಕ್ಕೆ ಸಿಬಿಐಗೆ ಹಸ್ತಾಂತರಿಸುವ ಆದೇಶ ಕಾಯ್ದಿರಿಸಿದ ಹೈಕೋರ್ಟ್. ಜನಪ್ರತಿನಿಧಿಗಳ ಕೋರ್ಟ್ಗೆ ಲೋಕಾಯುಕ್ತ ವರದಿ ಸಲ್ಲಿಸದಂತೆ ಸೂಚನೆ, ಅಂತಿಮ ಆದೇಶದವರೆಗೂ ತಡೆ. ಸಿಎಂ ಪತ್ನಿ ಪಾರ್ವತಿಗೆ ಇಡಿ ನೋಟಿಸ್, ಸಿಎಂ ಆಪ್ತ ಸಚಿವ ಭೈರತಿ ಸುರೇಶ್ಗೂ ನೋಟಿಸ್, ನಾಳೆಯೇ ವಿಚಾರಣೆಗೆ ಬರುವಂತೆ ಸೂಚನೆ. ಇಡಿ ನೋಟಿಸ್ ರಾಜಕೀಯ ಪ್ರೇರಿತ ಎಂದ ಕಾಂಗ್ರೆಸ್, ತಪ್ಪು ಮಾಡದಿದ್ದ ಮೇಲೆ ಭಯ ಯಾಕೆ ಎಂದ ಬಿಜೆಪಿ, ನೋಟಿಸ್ ಹೆಸರಲ್ಲಿ ರಾಜಕೀಯದ ವಾಗ್ದಾಳಿ.